ರಾಜ್ಯದಲ್ಲಿ ಕಗ್ಗತ್ತಲ ಕಾರ್ಮೋಡ ಕವಿದಿದೆ. ಕರೆಂಟ್ ಯಾವಾಗ ಇರುತ್ತೋ ಯಾವಾಗ ಇರೋದಿಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರ್ಕಾರ ವಿದ್ಯುತ್ ಸಮಸ್ಯೆ ನಿವಾರಣೆಗೆ ನಾನಾ ಸರ್ಕಸನ್ನು ಮಾಡ್ತಾ ಇದೆ. ಆದರೆ ಲೋಡ್ ಶೆಡ್ಡಿಂಗ್ ಮಧ್ಯೆಯೂ ಕೂಡ ಹಲವರ ಬದುಕು ಬೆಳಗ್ತಾ ಇದೆ. ಇಂಥವರ ಮಾದರಿ ಬದುಕನ್ನು ಸುವರ್ಣ ನ್ಯೂಸ್ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದೆ. ರಾಜ್ಯದಲ್ಲಿರುವ ಅದೆಷ್ಟೋ ಗ್ರಾಮ ಪಂಚಾಯಿತಿಗಳು ವಿದ್ಯುತ್ ಬಿಲ್ ಪಾವತಿಸದೆ ಪೆಂಡಿಂಗ್ ಅನ್ನು ಇಟ್ಕೊಂಡು ಕೋಟಿಗಟ್ಟಲೆ ಹಣ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗಿದ್ದೇ ಹೆಚ್ಚು. ಆದರೆ ಇಲ್ಲೊಂದು ಗ್ರಾಮ ಪಂಚಾಯಿತಿಗೆ ವಿದ್ಯುತ್ ಬಿಲ್ ಪಾವತಿಸುವ ಗೋಜಿಗೆ ಹೋಗ್ತಾ ಇಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಇದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದಿದಿಗೆ ಗ್ರಾಮ ಪಂಚಾಯಿತಿ. ಈ ಪಂಚಾಯತ್ ಕಚೇರಿ ಮೇಲೆ ಒಂದು ಫ್ಯಾನ್ 24 ಗಂಟೆಯೂ ಗರಗರ ತಿರುಗ್ತಿರುತ್ತೆ. ಏರೋಪ್ಲೇನ್ ವಿನ್ಯಾಸದಲ್ಲಿ ಅಳವಡಿಕೆಯಾಗಿರೋ ವಿಂಡ್ ಫ್ಯಾನ್, ಸೋಲಾರ್ ಪ್ಲೇಟ್ಗಳು ಬೆಳಕಿನ ಮೂಲಗಳು. ಕಳೆದ 1.5 ವರ್ಷದ ಹಿಂದೆ ಜಲಾನಯನ ಇಲಾಖೆ ಹಾಗೂ ವಿನಾಯಕ್ ಟೆಕ್ ಸಂಸ್ಥೆ ವತಿಯಿಂದ ಸುಮಾರು 80,000 ರೂಪಾಯಿ ವೆಚ್ಚದಲ್ಲಿ ಸೂರ್ಯನ ಕಿರಣ ಹಾಗೂ ಗಾಳಿ ಬಳಸಿಕೊಂಡು ವಿದ್ಯುತ್ ಉತ್ಪಾದನಾ ತಂತ್ರಜ್ಞಾನ ಅಳವಡಿಸಲಾಗಿತ್ತು. ಅದೆಲ್ಲ ವಿನಾಯಕ ಟೆಚ್ ಅಂತೇಳಿ ಅವರು ಕಂಪ್ನಿಯವ್ರು ಬಂದೆಲ್ಲ ವಿಂಡ್ ಪವರ್ ಹಾಕಿದ್ದಾರೆ. ಸೋಲಾರ್ ಮತ್ತು ವಿಂಡ್ ಪವರ್ ಎರಡೂ ಇದೆ. ಎರಡೂ ಇರೋದ್ರಿಂದ ನಮ್ಮ ಪಂಚಾಯತಿಗೆ ಎಷ್ಟು ಬೇಕು ಕರೆಂಟ್ ಎಲ್ಲ ಅನುಕೂಲ ಆಗ್ತಾಯಿದೆ. ಒಂದು 6 CFL ಬಲ್ಬ್ ವರ್ಕ್ ಮಾಡ್ತಾಯಿದೆ, ಒಂದು ಕಂಪ್ಯೂಟರ್ ವರ್ಕ್ ಮಾಡ್ತಾಯಿದೆ, ಒಂದು ಫ್ಯಾನ್ ವರ್ಕ್ ಮಾಡ್ತಾಯಿದ್ದಾರೆ. ಪಂಚಾಯತಿಗೆ ಅಷ್ಟೇ ಆಗ್ತದೆ. 1.5 ವರ್ಷ ಆಯ್ತು ಸರ್. ಮುಂಚೆ ಬಿಲ್ ತಿಂಗಳ 400ರಿಂದ 500 ರೂಪಾಯಿ ಬರುತ್ತೆ ಸರ್. ಸೇವ್ ಆಗ್ತಿದೆ. ಇನ್ನು ಈ ಸೋಲಾರ್ ಹಾಗೂ ವಿಂಡ್ ಪವರ್ನಿಂದ 6 CFL ಬಲ್ಬ್, ಒಂದು ಫ್ಯಾನ್, ಒಂದು ಕಂಪ್ಯೂಟರ್ಗೆ ಸಾಕಾಗುವಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಿದೆ. ಜೋರಾಗಿ ಗಾಳಿ ಬೀಸಿದ್ರೆ ಹಾಗೂ ಪ್ರಖರ ಬಿಸಿಲು ಬಿದ್ರೆ ಪವರ್ ಪ್ರಾಬ್ಲಮ್ ಇರೋದಿಲ್ಲ. ಪ್ರತಿ ತಿಂಗಳು 400ರಿಂದ 500 ರೂಪಾಯಿ ವಿದ್ಯುತ್ ಬಿಲ್ ಪಾವತಿಸುತ್ತಿದ್ದ ಪಂಚಾಯಿತಿ ಕಳೆದ 1 ವರ್ಷದಿಂದ ತಮ್ಮ ವಿದ್ಯುತ್ತನ್ನ ತಾವೇ ಉತ್ಪಾದಿಸಿಕೊಂಡು ಸ್ವಾವಲಂಬನೆಗೆ ನಿದರ್ಶನವಾಗಿದೆ. ಅಂದರೆ ಲೈಟಿಂಗ್ಸು ಮತ್ತು ಇದು ಫ್ಯಾನು ಅದೆಲ್ಲ ಉಪಯೋಗ ಆಗುತ್ತೆ ನಮ್ಮ ಪಂಚಾಯತಿ ಒಳಗೆ. ಮನೆಯಲ್ಲಿ ನಮಗೆ ಬೇಡ ಬಯಕಲ್ಲೇ ಅನುಕೂಲ ಆಗ್ತಿಲ್ಲ, ಆಫೀಸ್ಗಳಿಗೆ ಆದರೆ ಅನುಕೂಲ ಆಗುತ್ತೆ ಅಂತೇಳಿ ಇದು ಮಾಡಿ ಪ್ರಚಾರ ಮಾಡ್ತೇವೆ. ನಮ್ಮ ಮೊನ್ನೆ ಗ್ರಾಮ ಸಭೆಯಲ್ಲಿ ಹೇಳಿದ್ವಿ ನಾವು ಸೋಲಾರ್ ಬಗ್ಗೆ. ನಿಮ್ಮ ಮನೆಗಳಲ್ಲಿ ಸೋಲಾರ್ ಹಾಕಿದ್ರೆ ಕರೆಂಟ್ ನಿಮಗೆ ಉತ್ಪತ್ತಿ ಆಗುತ್ತೆ, ಕರೆಂಟ್ ಫೀಸು ಕಟ್ಟೋದು ಕಡಿಮೆ ಆಗುತ್ತೆ ಅಂತೇಳಿ ಮೊನ್ನೆ ಗ್ರಾಮ ಸಭೆಯಲ್ಲಿ ನಾವು ಹೇಳಿದ್ವಿ ಜನಗಳಿಗೆ. ಹಗಲು ರಾತ್ರಿ ನೈಸರ್ಗಿಕ ಶಕ್ತಿಯನ್ನ ಉಪಯೋಗಿಸಿಕೊಂಡು ಸ್ವಾವಲಂಬನೆ ಸಾಧಿಸಿರುವ ಈ ಯಶೋಗಾಥೆ ಇತರ ಗ್ರಾಮ ಪಂಚಾಯತ್ಗಳಿಗೂ ಮಾದರಿಯಾಗಿದೆ. ಅಲ್ಲದೆ ಪದೇ ಪದೇ ಕೈಕೊಡುವ ಕರೆಂಟ್ನಿಂದ ಮುಕ್ತಿ ಹೊಂದುವುದಕ್ಕೆ ಉತ್ತಮ ಮಾರ್ಗವಾಗಿದೆ. ದಾವಣಗೆರೆಯಿಂದ ಕ್ಯಾಮರಾಮ್ಯಾನ್ ಕಿರಣ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್.